ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ಈ ಕ್ಲಾಸಲ್ಲಿ ಇಂಡಿಯನ್ ಪೊಲಿಟಿ ಎಂ ಲಕ್ಷ್ಮೀಕಾಂತ್ ಚಾಪ್ಟರ್ 10 ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಮೂಲಭೂತ ರಚನೆ ಬಗ್ಗೆ ಡಿಸ್ಕಸ್ ಮಾಡೋಣ. ದ ಕಾನ್ಸೆಪ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದಿ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇನ್ ದ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್ 1973 47 years ago. ಅಂದರೆ 47 ವರ್ಷಗಳ ಹಿಂದೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ 1973ರ ಮಹತ್ವದ ತೀರ್ಪಿನಲ್ಲಿ ಮೂಲಭೂತ ರಚನೆ ಪರಿಕಲ್ಪನೆಯು ಅಸ್ತಿತ್ವಕ್ಕೆ ಬಂದಿತು. ಈ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲಭೂತ ರಚನೆ ಪರಿಕಲ್ಪನೆಯು ಯಾವುದರ ಮೂಲಕ ಅಸ್ತಿತ್ವಕ್ಕೆ ಬಂದಿತು ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಪ್ರಕರಣವಾದ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದ ಮಹತ್ವದ ತೀರ್ಪಿನಲ್ಲಿ. ದ ಟರ್ಮ್ ಬೇಸಿಕ್ ಸ್ಟ್ರಕ್ಚರ್ ಈಸ್ ನಾಟ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಎ ಜುಡಿಷಿಯಲ್ ಇನೋವೇಷನ್. ಅಂದರೆ ಮೂಲಭೂತ ರಚನೆ ಎಂಬ ಪದವನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿಲ್ಲ, ಇದು ನ್ಯಾಯಾಂಗದ ನಾವೀನ್ಯತೆಯಾಗಿದೆ ಅಥವಾ ಪರಿಕಲ್ಪನೆಯಾಗಿದೆ. ಅಂದರೆ ಸಂವಿಧಾನದಲ್ಲಿ ಮೂಲಭೂತ ರಚನೆ ಎಂಬ ಪದವು ಎಲ್ಲೂ ನಮೂದಿಸಲಾಗಿಲ್ಲ. ಈ ಪದವನ್ನು ನ್ಯಾಯಾಂಗದ ಮೂಲಕ ನಾವೀನ್ಯತೆಯಾಗಿದೆ ಅಥವಾ ಪರಿಕಲ್ಪನೆಯಾಗಿದೆ. ನೆಕ್ಸ್ಟ್, ದಿಸ್ ಡಾಕ್ಟ್ರೈನ್ ವಾಸ್ ಲೆಟ್ ಡೌನ್ ಇನ್ ಕೇಶವಾನಂದ ಭಾರತಿ ಕೇಸ್ 1973 ಆ್ಯಂಡ್ ಇಟ್ ಈಸ್ ಎವಾಲ್ವಿಂಗ್ ಸಿನ್ಸ್ ದೆನ್. ಅಂದರೆ ಈ ಮೂಲಭೂತ ರಚನೆ ಸಿದ್ಧಾಂತವನ್ನು ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಹಾಕಲಾಯಿತು ಮತ್ತು ಅಂದಿನಿಂದ ಇದು ವಿಕಸನಗೊಳ್ಳುತ್ತದೆ. ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಮೂಲಭೂತ ರಚನೆ ಸಿದ್ಧಾಂತವನ್ನು ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಹುಟ್ಟುಹಾಕಲಾಯಿತು. ಅಂದಿನಿಂದ ಇದು ಅಂದರೆ ಕೇಶವಾನಂದ ಭಾರತಿ ಪ್ರಕರಣದಿಂದ ಇದು ವಿಕಸನಗೊಳ್ಳುತ್ತದೆ. ಯಾವುದು? ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. From various judgments of the Supreme Court, we can say it refers to the basic ingredients of the Constitution. Example, judicial review, principle of equality, etc. ಅಂದರೆ ಸರ್ವೋಚ್ಚ ನ್ಯಾಯಾಲಯದ ವಿವಿಧ ತೀರ್ಪುಗಳಿಂದ ಇದು ಸಂವಿಧಾನದ ಮೂಲಭೂತ ಅಂಶಗಳನ್ನು ಉಲ್ಲೇಖಿಸುತ್ತದೆ ಎಂದು ನಾವು ಹೇಳಬಹುದು. ಉದಾಹರಣೆಗೆ ನ್ಯಾಯಾಂಗ ವಿಮರ್ಶೆ, ಸಮಾನತೆ ತತ್ವ ಇತ್ಯಾದಿ. ಅಂದರೆ ಈಗ ಮೂಲಭೂತ ರಚನೆ ಸಿದ್ಧಾಂತವು ಇದವಲ್ಲ, ಅದನ್ನು ಸರ್ವೋಚ್ಚ ನ್ಯಾಯಾಲಯದ ವಿವಿಧ ತೀರ್ಪುಗಳ ಮೂಲಕ ಸಂವಿಧಾನದ ಮೂಲಭೂತ ಅಂಶಗಳನ್ನು ಉಲ್ಲೇಖಿಸುತ್ತದೆ. ಉದಾಹರಣೆಗೆ ನ್ಯಾಯಾಂಗ ವಿಮರ್ಶೆ ಆಗಿರ್ಬೋದು, ಸಮಾನತೆ ತತ್ವ ಇತ್ಯಾದಿ. ನೆಕ್ಸ್ಟ್, ಎವಲ್ಯೂಷನ್ ಆಫ್ ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲಭೂತ ರಚನೆಯ ಸಿದ್ಧಾಂತದ ವಿಕಸನ. The Parliament's unlimited power to amend the Constitution is subject to only one restriction, that is, it should not dilute or violate the basic structure of the Constitution. ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅನಿಯಮಿತ ಅಧಿಕಾರವು ಕೇವಲ ಒಂದು ನಿರ್ಬಂಧಕ್ಕೆ ಒಳಪಟ್ಟಿರುತ್ತದೆ. ಅಂದರೆ ಅದು ಸಂವಿಧಾನದ ಮೂಲಭೂತ ರಚನೆಯನ್ನು ದುರ್ಬಲಗೊಳಿಸಬಾರದು ಅಥವಾ ಉಲ್ಲಂಘಿಸಬಾರದು ಅಂತ. ಅಂದರೆ ಈಗ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವಿದೆ. ಅಂದರೆ ಈ ಸಂಸತ್ತಿನ ಅಧಿಕಾರವು ಒಂದು ನಿರ್ಬಂಧಕ್ಕೆ ಒಳಪಟ್ಟಿರುತ್ತದೆ. ಅದು ಏನಂತಂದರೆ ಸಂವಿಧಾನದ ಮೂಲಭೂತ ರಚನೆಯನ್ನು ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ನ ದುರ್ಬಲಗೊಳಿಸಬಾರದು ಅಥವಾ ಉಲ್ಲಂಘಿಸಬಾರದು. ಆರ್ ದ effects of the amendment should not be abrogating or disturbing in nature towards the basic structure. ಅಂದರೆ ಸಂವಿಧಾನದ ಮೂಲಭೂತ ರಚನೆಯ ತಿದ್ದುಪಡಿಯನ್ನು ಸ್ವಭಾವತ್ ರದ್ದುಗೊಳಿಸಬಾರದು ಅಥವಾ ತೊಂದರೆ ಒಳಗಾಗಬಾರದು. ಅಂದರೆ ಇದನ್ನು ಸಂವಿಧಾನ ತಿದ್ದುಪಡಿ 368ನೇ ವಿಧಿಯ ಮೂಲಕ ತಿದ್ದುಪಡಿ ಮಾಡ್ತೇವೆ. ಅಂದರೆ ಇದನ್ನು ಸಂವಿಧಾನ ಮೂಲಭೂತ ರಚನೆ ತಿದ್ದುಪಡಿ ಮಾಡೋರು ಸಂಸತ್ತಿಗೆ ಅನಿಯಮಿತ ಅಧಿಕಾರ ಕೊಟ್ಟಿದ್ದೇವೆ. ಆ ಅಧಿಕಾರವನ್ನು ದುರುಪಯೋಗಗೊಳ್ಳಬಾರದು. ಅಂದರೆ ಸಂವಿಧಾನದ ಮೂಲಭೂತ ರಚನೆಯನ್ನು ಉಲ್ಲಂಘಿಸದೆ ಅದನ್ನು ತಿದ್ದುಪಡಿ ಮಾಡಲಾಗುತ್ತದೆ. ನೆಕ್ಸ್ಟ್, ದ ಫಾಲೋಯಿಂಗ್ ಕೇಸಸ್ ಆರ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ
ಜೆನಿಸಿಸ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂದರೆ ಈ ಮೂಲ ರಚನೆ ಸಿದ್ಧಾಂತ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಈ ಕೆಳಗಿನ ಪ್ರಕರಣಗಳು ಮುಖ್ಯವಾಗಿವೆ. ಅವು ಯಾವ್ಯಾವು ಅಂತಂದರೆ, ಫಸ್ಟ್ನೇ ಕೇಸು ಶಂಕರಿ ಪ್ರಸಾದ್ ಕೇಸ್ 1915 ಅಂದರೆ ಶಂಕರಿ ಪ್ರಸಾದ್ ಪ್ರಕರಣ 1951. ಈ ಪ್ರಕರಣ ಏನು ಹೇಳುತ್ತೆ ಅಂತಂದರೆ, ದ ಸುಪ್ರೀಂ ಕೋರ್ಟ್ ಒಪಿನ್ ದಟ್ ದ ಪವರ್ ಆಫ್ ದಿ ಪಾರ್ಲಿಮೆಂಟ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 368 ಆಲ್ಸೋ ಇನ್ಕ್ಲೂಡ್ಸ್ ದಿ ಪವರ್ ಟು ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್. ಅಂದರೆ ಶಂಕರಿ ಪ್ರಸಾದ್ ಪ್ರಕರಣ 1951 ಏನು ಹೇಳುತ್ತಂದರೆ, 368ನೇ ವಿಧಿಯ ಅಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಹ ಒಳಗೊಂಡಿದೆ ಎಂದು ಸರ್ವೋಚ್ಚ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ ಅಂತ ಹೇಳುತ್ತದೆ. ಅಂದರೆ ಈಗ ಸಂವಿಧಾನ ತಿದ್ದುಪಡಿ ಮಾಡುವುದಕ್ಕೆ 368ನೇ ವಿಧಿ ಅಡಿಯಲ್ಲಿ ತಿದ್ದುಪಡಿ ಮಾಡುತ್ತವೆ, ಅದರ ಅಧಿಕಾರ ಇರುವುದು ಸಂಸತ್ತಿನ ಅಧಿಕಾರವಿದೆ. ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಹ ಇದು ಒಳಗೊಂಡಿದೆ ಎಂದು ಸರ್ವೋಚ್ಚ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ ಅಥವಾ ತೀರ್ಪು ಕೊಟ್ಟಿರುತ್ತದೆ. ಇಟ್ ಈಸ್ ಬೇಸ್ಡ್ ಇಟ್ಸ್ ಜಡ್ಜ್ಮೆಂಟ್ ಆನ್ ದಿ ಲಾಜಿಕ್ ದಟ್ ದ ವರ್ಡ್ ಲಾ ಮೆನ್ಷನ್ಡ್ ಇನ್ ದಿ ಆರ್ಟಿಕಲ್ 13 ಇನ್ಕ್ಲೂಡ್ ಓನ್ಲಿ ಆರ್ಡಿನರಿ ಲಾಸ್ ಆ್ಯಂಡ್ ನಾಟ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್. ಅಂದರೆ 13ನೇ ವಿಧಿಯಡಿಯಲ್ಲಿ ಉಲ್ಲೇಖಿಸಲಾದ ಕಾನೂನಿನ ಪದವು ಸಾಮಾನ್ಯ ಕಾನೂನುಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಮತ್ತು ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳನ್ನು ಒಳಗೊಂಡಿಲ್ಲ ಎಂಬ ತರ್ಕದ ಮೇಲೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಆಧರಿಸಿದೆ. ಅಂದರೆ ಈ ವಿಧಿ 13ರಲ್ಲಿ ಉಲ್ಲೇಖಿಸಲಾದ ಲಾ ಅಂದರೆ ಕಾನೂನಿನ ಪದವು ಸಾಮಾನ್ಯ ಕಾನೂನುಗಳು ಮಾತ್ರ ಒಳಗೊಂಡಿರುತ್ತದೆ ಮತ್ತು ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳನ್ನು ಒಳಗೊಂಡಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಆಧರಿಸಿದೆ. ನೆಕ್ಸ್ಟ್ ಸೆಕೆಂಡ್ ಕೇಸು ಗೋಲಕ್ನಾಥ್ ಕೇಸ್ 1967 ಅಂದರೆ ಗೋಲಕ್ನಾಥ್ ಪ್ರಕರಣ 1967. ಇಯರ್ ಸುಪ್ರೀಂ ಕೋರ್ಟ್ ಓವರ್ ರೂಲ್ಡ್ ಇಟ್ಸ್ ಜಡ್ಜ್ಮೆಂಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯವು ತನ್ನ ತೀರ್ಪನ್ನು ತಳ್ಳಿಹಾಕಿತ್ತು. ಅಂದರೆ ಯಾವ ತೀರ್ಪನ್ನು? ಅದರ ಶಂಕರಿ ಪ್ರಸಾದ್ ಕೇಸ್ ತೀರ್ಪು ಪ್ರಕರಣ ಇರುತ್ತಲ್ಲ, ಅದನ್ನು ಈ ಗೋಲಕ್ನಾಥ್ ಕೇಸ್ ತಳ್ಳಿ ಹಾಕುತ್ತೆ. ಏನಕ್ಕೆ ತಳ್ಳಿ ಹಾಕುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟ್ ರೂಲ್ಡ್ ದಟ್ ಫಂಡಮೆಂಟಲ್ ರೈಟ್ಸ್ ಆಸ್ ಟ್ರಾನ್ಸೆಂಡೆನ್ಷಿಯಲ್ ಆ್ಯಂಡ್ ಇಮ್ಯೂಟಬಲ್ ಪೊಸಿಷನ್ ಅಂದರೆ ಮೂಲಭೂತ ಹಕ್ಕುಗಳು ಅತೀತ ಮತ್ತು ಬದಲಾಗದ ಸ್ಥಾನ ಎಂದು ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿದೆ. ಇಲ್ಲಿ ಏನು ಟರ್ಮ್ ಅಂತಂದರೆ ದ ಟ್ರಾನ್ಸೆಂಡೆನ್ಷಿಯಲ್ ಆ್ಯಂಡ್ ಇಮ್ಯೂಟಬಲ್ ಅಂದರೆ ಮೂಲಭೂತ ಹಕ್ಕುಗಳು ಅತೀತ ಮತ್ತು ಬದಲಾಗದ ಸ್ಥಾನ ಎಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡುತ್ತದೆ. ಹೆನ್ಸ್ ದ ಪಾರ್ಲಿಮೆಂಟ್ ಕೆನಾಟ್ ಅಬಿಡ್ಜ್ ಆರ್ ಟೇಕ್ ಅವೇ ಎನಿ ಆಫ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಆದ್ದರಿಂದನೇ ಸಂಸತ್ತು ಯಾವುದೇ ಮೂಲಭೂತ ಹಕ್ಕುಗಳನ್ನು ಕಿತ್ತೊಗೆಯಲು ಅಥವಾ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಈಗ ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಏನು ಹೇಳುತ್ತೆ? ಸಂಸತ್ತು ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳನ್ನು ಒಳಗೊಂಡಿದೆ ಮತ್ತು ಎಲ್ಲ ಅಧಿಕಾರಗಳನ್ನು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವಿದೆ ಅಂತ ಹೇಳುತ್ತದೆ. ಬಟ್ ಗೋಲಕ್ನಾಥ್ ಕೇಸಲ್ಲಿ ಏನು ಹೇಳುತ್ತೆ ಅಂತಂತಂದರೆ ಸಂಸತ್ತು ಯಾವುದೇ ಮೂಲಭೂತ ಹಕ್ಕುಗಳನ್ನು ಕಿತ್ತೊಗೆಯಲು ಅಥವಾ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡುತ್ತದೆ. ನೆಕ್ಸ್ಟ್ ಥರ್ಡ್ ಕೇಸು 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1971 ಅಂದರೆ 24ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1971. ಇಯರ್ asserted the parliament has the power to abridge or take away any of the fundamental right under article 368 ಅಂದರೆ 368ನೇ ವಿಧಿ ಅಡಿಯಲ್ಲಿ ಯಾವುದೇ ಮೂಲಭೂತ ಹಕ್ಕನ್ನು ಕಿತ್ತೊಗೆಯುವ ಅಥವಾ ತೆಗೆದುಹಾಕುವ ಅಧಿಕಾರವನ್ನು ಪ್ರತಿಪಾದಿಸಿದ್ದು ಸಂಸತ್ತು ಹೊಂದಿದೆ. ಅಂದರೆ ಈ ಸಂಸತ್ತು ಏನೇ ಅಧಿಕಾರ ಹೊಂದಿದೆ ಅಂದರೆ 368ನೇ ವಿಧಿ ಅಡಿಯಲ್ಲಿ ಮೂಲಭೂತ ಹಕ್ಕನ್ನು ಯಾವುದೇ ಮೂಲಭೂತ ಹಕ್ಕನ್ನು ಕಿತ್ತೊಗೆಯುವ ಅಥವಾ ತೆಗೆದುಹಾಕುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ ಎಂದು ಹೇಳುತ್ತದೆ. ಸಚ್ ಅನ್ ಆ್ಯಕ್ಟ್ ವಿಲ್ ಬಿ ಔಟ್ ಆಫ್ ಅಂಬಿಟ್ ಆಫ್ ಮೀನಿಂಗ್ ಆಫ್ ಲಾ ಅಂಡರ್ ಆರ್ಟಿಕಲ್ 13 ಅಂದರೆ ಅಂತಹ ಕಾಯಿದೆಯು ಅಂದರೆ ಈಗ ಸಂಸತ್ತು ಯಾವುದೇ ಮೂಲಭೂತ ಕಿತ್ತೊಗೆಯುವ ಅಥವಾ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿದೆ ಅಂದರೆ ಅಂಥ ಕಾಯ್ದೆಯು ಅನುಚ್ಛೇದ 13ರ ಅಡಿಯಲ್ಲಿ ಕಾನೂನು ಅರ್ಥದ ವ್ಯಾಪ್ತಿಯಿಂದ ಹೊರಗಿರುತ್ತದೆ ಎಂದು ಹೇಳುತ್ತದೆ. ನೆಕ್ಸ್ಟ್ ಫೋರ್ತ್ ಕೇಸ್ ಕೇಶವಾನಂದ ಭಾರತಿ ಕೇಸ್ 1973 ಅಂದರೆ ಕೇಶವಾನಂದ ಭಾರತಿ ಪ್ರಕರಣ 1973.
ದ ಸುಪ್ರೀಂ ಕೋರ್ಟ್ ಓವರ್ ರೂಲ್ಡ್ ಇಟ್ಸ್ ಜಡ್ಜ್ಮೆಂಟ್ ಇನ್ ದಿ ಗೋಲಕ್ನಾಥ್ ಕೇಸ್. ಅಂದರೆ ಗೋಲಕ್ನಾಥ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತನ್ನ ತೀರ್ಪನ್ನು ತಳ್ಳಿ ಹಾಕಿದೆ. ಕೇಶವಾನಂದ ಭಾರತಿ ಪ್ರಕರಣ 1973. ಇದು ತುಂಬ ಇಂಪಾರ್ಟೆಂಟ್ ಆದ ಪ್ರಕರಣ, ಅತಿ ಮುಖ್ಯವಾದ. ಯಾಕೆಂದರೆ ಪ್ರತಿ ಪರೀಕ್ಷೆಯಲ್ಲೂ ಕೇಶವಾನಂದ ಭಾರತಿ ಪ್ರಕರಣ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇಟ್ ಅಪೆಲ್ಡ್ ದ ವ್ಯಾಲಿಡಿಟಿ ಆಫ್ ದಿ 24th Amendment Act and opined that Parliament is empowered to abridge or take away any of fundamental rights. ಅಂದರೆ ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 24ನೇ ತಿದ್ದುಪಡಿ ಕಾಯ್ದೆ ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ ಮತ್ತು ಯಾವುದೇ ಮೂಲಭೂತ ಹಕ್ಕುಗಳನ್ನು ಕಿತ್ತೊಗೆಯಲು ಮತ್ತು ಕಸಿದುಕೊಳ್ಳಲು ಸಂಸತ್ತಿಗೆ ಅಧಿಕಾರವಿದೆ ಎಂದು ಅಭಿಪ್ರಾಯಪಡುತ್ತದೆ. It ruled that the constituent power of Parliament under Article 368 does not enable it to alter the basic structure of the Constitution. ಅಂದರೆ ಈಗ 24 ತಿದ್ದುಪಡಿ ಕಾಯ್ದೆ ಸಿಂಧುತ್ವವನ್ನು ಇದು ಎತ್ತಿ ಹಿಡಿದಿದ್ದು ಮತ್ತು ಅದರ ಜೊತೆಯಲ್ಲಿ ಯಾವುದೇ ಮೂಲಭೂತ ಹಕ್ಕುಗಳನ್ನು ಕಿತ್ತೊಗೆಯಲು ಅಥವಾ ಕಸಿದುಕೊಳ್ಳಲು ಸಂಸತ್ತಿಗೆ ಅಧಿಕಾರವಿದೆ ಎಂದು ಅಭಿಪ್ರಾಯಪಟ್ಟಿದೆ. ಮತ್ತು ವಿಧಿ 368 ಅಡಿಯಲ್ಲಿ ಈ ಸಂಸತ್ತಿನ ಸಂವಿಧಾನಿಕ ಅಧಿಕಾರವು ಸಂವಿಧಾನದ ಮೂಲಭೂತ ರಚನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡುತ್ತದೆ. ನೆಕ್ಸ್ಟ್, ಪಾರ್ಲಿಮೆಂಟ್ ಕೆನಾಟ್ ಅಬ್ರಿಡ್ಜ್ ಆರ್ ಟೇಕ್ ಅವೇ ಫಂಡಮೆಂಟಲ್ ರೈಟ್ಸ್ ದಟ್ ಫಾರ್ಮ್ಸ್ ಎ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಸಂವಿಧಾನದ ಮೂಲ ರಚನೆಯ ಭಾಗವಾಗಿರುವ ಮೂಲಭೂತ ಹಕ್ಕನ್ನು ಸಂಸತ್ತು ಕಿತ್ತೊಗೆಯಲು ಅಥವಾ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅಂದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ಇದು ಸಂವಿಧಾನದ ಮೂಲಭೂತ ರಚನೆಯನ್ನು ಭಾಗವಾಗಿರುವ ಮೂಲಭೂತ ಹಕ್ಕನ್ನು ಸಂಸತ್ತು ಕಿತ್ತೊಗೆಯಲು ಅಥವಾ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ಲೈನೇ ಭಾಳ ಇಂಪಾರ್ಟೆಂಟು ಕೇಶವಾನಂದ ಭಾರತಿ ಕೇಸಲ್ಲಿ. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ಕೇಶವಾನಂದ ಭಾರತಿ ಕೇಸ್. ಅಂದರೆ ಕೇಶವಾನಂದ ಭಾರತಿ ಪ್ರಕರಣದ ಪರಿಣಾಮಗಳು ಯಾವ್ಯಾವು ಅಂದರೆ, ಫಸ್ಟ್ ಒನ್, ಇಟ್ ಹ್ಯಾಸ್ ಸೆಟ್ ಸ್ಪೆಸಿಫಿಕ್ ಲಿಮಿಟ್ಸ್ ಟು ದಿ ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಇದು ಸಂವಿಧಾನದ ತಿದ್ದುಪಡಿ ಮಾಡೋ ಸಂಸತ್ತಿನ ಅಧಿಕಾರಕ್ಕೆ ನಿರ್ದಿಷ್ಟ ಮಿತಿಗಳನ್ನು ನಿಗದಿಪಡಿಸುತ್ತದೆ. ಅಂದರೆ ಈಗ ಸಂವಿಧಾನ ತಿದ್ದುಪಡಿ ಮಾಡೋದು ಸಂಸತ್ತು ತಾನೆ, ಆ ಸಂಸತ್ತಿನ ಅಧಿಕಾರಕ್ಕೆ ನಿರ್ದಿಷ್ಟ ಮಿತಿಗಳನ್ನು ನಿಗದಿಪಡಿಸಿದೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ. ನೆಕ್ಸ್ಟ್, B1, ಇಟ್ ಅಲೋಸ್ ದಿ ಪಾರ್ಲಿಮೆಂಟ್ ಟು ಅಮೆಂಡ್ ಎನಿ ಆ್ಯಂಡ್ ಆಲ್ ಪಾರ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಟು ದಿ ಬೇಸಿಕ್ ಸ್ಟ್ರಕ್ಚರ್. ಅಂದರೆ ಇದು ಸಂವಿಧಾನದ ಯಾವುದೇ ಮತ್ತು ಎಲ್ಲ ಭಾಗಗಳನ್ನು ಮೂಲಭೂತ ರಚನೆಗೆ ಒಳಪಟ್ಟು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅವಕಾಶ ನೀಡುತ್ತದೆ. ಅಂದರೆ ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಈ ಯಾವುದೇ ತಿದ್ದುಪಡಿ ಮಾಡ್ತೀವಂತಂತಂದರೆ ಅದು ಸಂವಿಧಾನದ ಮೂಲಭೂತ ರಚನೆಗೆ ಒಳಪಟ್ಟು ಸಂಸತ್ತಿಗೆ ಅವಕಾಶ ನೀಡುತ್ತದೆ ತಿದ್ದುಪಡಿ ಮಾಡಲು. ನೆಕ್ಸ್ಟ್, C, ಇಟ್ ಪ್ಲೇಸಸ್ ದ ಜುಡಿಷಿಯರಿ ಆಸ್ ದ ಫೈನಲ್ ಅಥಾರಿಟಿ ಇನ್ ಡಿಸೈಡಿಂಗ್ ಇಫ್ ಆನ್ ಅಮೆಂಡ್ಮೆಂಟ್ ವಯಲೇಟ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ದ ಬೇಸಿಕ್ ಸ್ಟ್ರಕ್ಚರ್. ಅಂದರೆ ಈ ತಿದ್ದುಪಡಿಯು ಮೂಲಭೂತ ರಚನೆಯನ್ನು ಉಲ್ಲಂಘಿಸುತ್ತದೆಯೋ ಮತ್ತು ಮೂಲಭೂತ ರಚನೆಯನ್ನು ಏನನ್ನು ರೂಪಿಸುತ್ತದೆ ಎಂಬುದನ್ನು ನಿರ್ಧರಿಸುವಲ್ಲಿ ಇದು ನ್ಯಾಯಾಂಗವನ್ನು ಅಂತಿಮ ಅಧಿಕಾರಕ್ಕೆ ಇರಿಸುತ್ತದೆ. ಅಂದರೆ ಈಗ ತಿದ್ದುಪಡಿ ಮಾಡ್ತಿದ್ದಾರೆ, ಆ ಮೂಲಭೂತ ರಚನೆಯನ್ನು ಉಲ್ಲಂಘಿಸುತ್ತದೆಯೋ ಅಥವಾ ಮೂಲಭೂತ ರಚನೆಯನ್ನು ಏನನ್ನು ರೂಪಿಸುತ್ತದೆ ಎಂಬ ನಿರ್ಧರಿಸುವಲ್ಲಿ ಇದು ನ್ಯಾಯಾಂಗಕ್ಕೆ ಅಂತಿಮ ಅಧಿಕಾರವನ್ನು ಇರಿಸುತ್ತದೆ. ನೆಕ್ಸ್ಟ್, 5th ಕೇಸ್, ಇಂದಿರಾ ನೆಹರು ಗಾಂಧಿ ಕೇಸ್ 1975. The doctrine of basic structure of the Constitution was reaffirmed and applied by the Supreme Court. ಅಂದರೆ ಈ ಇಂದಿರಾ ನೆಹರು ಗಾಂಧಿ ಪ್ರಕರಣ 1975ರಲ್ಲಿ ಸಂವಿಧಾನದ ಮೂಲ ರಚನೆ ಸಿದ್ಧಾಂತವನ್ನು ಸರ್ವೋಚ್ಚ ನ್ಯಾಯಾಲಯವು ಪುನರುಚ್ಚರಿಸಿತು ಮತ್ತು ಅನ್ವಯಿಸಿತು. The Supreme Court said that this provision was beyond the amending power of the Parliament as it affected the basic structure of the Constitution. ಅಂದರೆ ಈ ನಿಬಂಧನೆಯು ಸಂವಿಧಾನದ ಮೂಲ ರಚನೆಯ ಮೇಲೆ ಪರಿಣಾಮ ಬೀರುವುದರಿಂದ ಸಂಸತ್ತಿನ ತಿದ್ದುಪಡಿ ಅಧಿಕಾರವನ್ನು ಮೀರಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅಥವಾ ಅಭಿಪ್ರಾಯಪಟ್ಟಿದೆ. ಅಂದರೆ ಈ ನಿಬಂಧನೆ ಯಾವುದು ಅಂತಂತಂದರೆ, ಈ ಮೂಲಭೂತ ರಚನೆ ಸಿದ್ಧಾಂತ ನಿಬಂಧನೆಯು ಸಂವಿಧಾನದ ಮೂಲ ರಚನೆಯ ಮೇಲೆ ಪರಿಣಾಮ ಬೀರುವುದರಿಂದ ಸಂಸತ್ತಿನ ತಿದ್ದುಪಡಿ ಅಧಿಕಾರವನ್ನು ಮೀರಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ.
ಇಂದಿರಾ ನೆಹರು ಗಾಂಧಿ ಪ್ರಕರಣ 1975ರಲ್ಲಿ. 6ನೇ ಕೇಸು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1976 ಅಂದರೆ amended Article 368 and declared that there is no limitation on the constituent power of Parliament. ಅಂದರೆ 368ನೇ ವಿಧಿಗೆ ತಿದ್ದುಪಡಿ ಮಾಡಿ ಸಂಸತ್ತಿನ ಸಂವಿಧಾನಾಧಿಕಾರಕ್ಕೆ ಯಾವುದೇ ಮಿತಿ ಇಲ್ಲ ಎಂದು ಘೋಷಿಸುತ್ತದೆ. ಅಂದರೆ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1973ರ ಪ್ರಕರಣದಲ್ಲಿ 368ನೇ ವಿಧಿಗೆ ತಿದ್ದುಪಡಿ ಮಾಡ್ತೀವಲ್ಲ, ಆ ಸಂಸತ್ತಿನ ಸಂವಿಧಾನದ ಅಧಿಕಾರಕ್ಕೆ ಯಾವುದೇ ಮಿತಿ ಇಲ್ಲ ಎಂದು ಘೋಷಿಸುತ್ತದೆ. ಅಂದರೆ ಇಲ್ಲಿ ಕೆಲವೊಂದು ಪ್ರಕರಣಗಳು ಬರ್ತಿದ್ವಲ್ಲ, ಕೇಶವಾನಂದ ಭಾರತಿ ಪ್ರಕರಣಗಳಾಗಿರ್ಬೋದು, ಮಿನರಲ್ ಮಿಲ್ಸ್ ಪ್ರಕರಣ ಆಗಿರೋದು, ಅದು ಏನೇನು ಜಡ್ಜ್ಮೆಂಟ್ ಕೊಟ್ಟರು ಅಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷೆಗೆ. ನೆಕ್ಸ್ಟ್, ನೋ ಅಮೆಂಡ್ಮೆಂಟ್ ಕೆನ್ ಬಿ ಕ್ವಶನ್ಡ್ ಇನ್ ಎನಿ ಕೋರ್ಟ್ ಆನ್ ಎನಿ ಗ್ರೌಂಡ್ ಇನ್ಕ್ಲೂಡಿಂಗ್ ದಟ್ ಆಫ್ ದಿ ಕಾಂಟ್ರವೆನ್ಷನ್ ಆಫ್ ಎನಿ ಆಫ್ ದಿ ಫಂಡಮೆಂಟಲ್ ರೈಟ್ಸ್. ಅಂದರೆ ಯಾವುದೇ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಸೇರಿದಂತೆ ಯಾವುದೇ ಆಧಾರದ ಮೇಲೆ ಯಾವುದೇ ತಿದ್ದುಪಡಿ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲ. ಅಂದರೆ ಈ ಪ್ರಕರಣ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಯಾವುದೇ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಸೇರಿದಂತೆ ಯಾವುದೇ ಆಧಾರದ ಮೇಲೆ ಯಾವುದೇ ತಿದ್ದುಪಡಿಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲ ಅಂತ ಅಭಿಪ್ರಾಯಪಡುತ್ತೆ. ನೆಕ್ಸ್ಟ್ 7th ಒನ್, ಮಿನರಲ್ ಮಿಲ್ ಕೇಸ್ 1980. ಅಂದರೆ ಈ ಮಿನರಲ್ ಮಿಲ್ ಕೇಸ್ 1980ಯಲ್ಲಿ ದ ಪಾರ್ಲಿಮೆಂಟ್ ರಿಯಾಕ್ಟೆಡ್ ಟು ದಿ ಅಬೋವ್ ಕೇಸ್ ಬೈ ಎನಾಕ್ಟಿಂಗ್ 42nd ಅಮೆಂಡ್ಮೆಂಟ್ ಆಕ್ಟ್ ವಿಚ್ ಡಿಕ್ಲೇರ್ಡ್ ಅಂಡರ್ ಆರ್ಟಿಕಲ್ 368 ದಟ್ ದೇರ್ ಈಸ್ ನೋ ಲಿಮಿಟೇಷನ್ ಆನ್ ದಿ ಕಾನ್ಸ್ಟಿಟ್ಯೂಯೆಂಟ್ ಪವರ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಇಟ್ ಬಾರ್ಡ್ ದಿ ಕೋರ್ಟ್ಸ್ ಫ್ರಮ್ ಕ್ವಶನಿಂಗ್ ಸಚ್ ಅಮೆಂಡ್ಮೆಂಟ್ಸ್. ಅಂದರೆ ಈ ಮಿನರಲ್ ಮಿಲ್ಸ್ ಪ್ರಕರಣ 1980ರಲ್ಲಿ ಸಂಸತ್ತಿನ ಸಂವಿಧಾನದ ಅಧಿಕಾರದ ಮೇಲೆ ಯಾವುದೇ ಮಿತಿ ಇಲ್ಲ ಎಂದು 368ನೇ ವಿಧಿ ಅಡಿಯಲ್ಲಿ ಘೋಷಿಸಿದ 42ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಸಂಸತ್ತು ಮೇಲಿನ ಪ್ರಕರಣಕ್ಕೆ ಪ್ರತಿಕ್ರಿಯಿಸಿತು ಮತ್ತು ಅಂತಹ ತಿದ್ದುಪಡಿಗಳನ್ನು ಪ್ರಶ್ನಿಸಲು ನ್ಯಾಯಾಲಯಗಳನ್ನು ನಿರ್ಬಂಧಿಸುತ್ತದೆ. ಮಿನರಲ್ ಮಿಲ್ಸ್ ಪ್ರಕರಣದಲ್ಲಿ this provision was invalidated by Supreme Court stating that Parliament cannot take away the judicial review power of the Constitution since it is the part of the basic structure of the doctrine. ಅಂದರೆ ಸಂವಿಧಾನದ ನ್ಯಾಯಾಂಗ ಪರಿಶೀಲನೆ ಅಧಿಕಾರವನ್ನು ಸಂಸತ್ತು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಈ ನಿಬಂಧನೆಯನ್ನು ಅಮಾನ್ಯಗೊಳಿಸಿದೆ. ಯಾಕೆಂದರೆ ಅದು ಸಿದ್ಧಾಂತದ ಮೂಲಭೂತ ರಚನೆಯ ಭಾಗವಾಗಿದೆ. ನೆಕ್ಸ್ಟ್, ವಾಮನ್ ರಾವ್ ಕೇಸ್ 1981. ದ ಸುಪ್ರೀಂ ಕೋರ್ಟ್ ಅಡೇರ್ಡ್ ಟು ದಿ ಡಾಕ್ಟ್ರಿನ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್. ಅಂದರೆ ಈ ವಾಮನ್ ರಾವ್ ಪ್ರಕರಣ 1981ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲ ರಚನೆ ಸಿದ್ಧಾಂತಕ್ಕೆ ಬದ್ಧವಾಗಿದೆ. ದ ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ದಟ್ ಡಾಕ್ಟ್ರಿನ್ ವುಡ್ ಬಿ ಅಪ್ಲೈ ಟು ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಎನಾಕ್ಟೆಡ್ ಆಫ್ಟರ್ April 24, 1973 ಕೇಶವಾನಂದ ಭಾರತಿ ಕೇಸ್ ಇನ್ಕ್ಲೂಡಿಂಗ್ 9th ಶೆಡ್ಯೂಲ್. ಅಂದರೆ ಏಪ್ರಿಲ್ 24, 1973 ಕೇಶವಾನಂದ ಭಾರತಿ ಪ್ರಕರಣ 9ನೇ ಅನುಸೂಚಿಗೆ ಸೇರಿದಂತೆ ನಂತರ ಜಾರಿಗೆ ತಂದ ಸಾಂವಿಧಾನಿಕ ತಿದ್ದುಪಡಿಗಳಿಗೆ ಸಿದ್ಧಾಂತವು ಅನ್ವಯಿಸುತ್ತದೆ ಎಂದು ಸರ್ವೋಚ್ಚ ನ್ಯಾಯಾಲಯವು ಸ್ಪಷ್ಟಪಡಿಸಿದೆ. ಅಂದರೆ ಕೇಶವಾನಂದ ಭಾರತಿ ಪ್ರಕರಣ ಇದನ್ನು 9ನೇ ಅನುಸೂಚಿಗೆ ಸೇರಿದಂತೆ ತದನಂತರ ಜಾರಿಗೆ ತಂದ ಸಾಂವಿಧಾನಿಕ ತಿದ್ದುಪಡಿಗಳಿಗೆ ಈ ಸಿದ್ಧಾಂತವು ಅನ್ವಯಿಸುತ್ತದೆ ಎಂದು ಸರ್ವೋಚ್ಚ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ ಅಥವಾ ಸ್ಪಷ್ಟಪಡಿಸಿದೆ. ನೆಕ್ಸ್ಟ್, ಈ ಫಿಗರಲ್ಲಿ ಎವಲ್ಯೂಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲಭೂತ ರಚನೆ ಸಿದ್ಧಾಂತವು ಯಾವ ರೀತಿ ವಿಕಸನಗೊಂಡಿತ್ತು ಯಾವ ಕೇಸಲ್ಲಿ ಅಂತ ಒಂದೇ ಫಿಗರಲ್ಲಿ ನೋಡ್ಬೋದಾಗಿದೆ. ಅಂದರೆ 1951 ಶಂಕರಿ ಪ್ರಸಾದ್ ಕೇಸು, 1965 ಸಜ್ಜನ್ ಸಿಂಗ್ ಕೇಸು, 1967 ಗೋಲಕ್ನಾಥ್ ಕೇಸು, 1971 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 1973 ಕೇಶವಾನಂದ ಭಾರತಿ ಪ್ರಕರಣ, 1975 ಇಂದಿರಾ ಗಾಂಧಿ ವರ್ಸಸ್ ರಾಜ್ ನೆರೇನು, 1976 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು, 1980 ಮಿನರಲ್ ಮಿಲ್ಸ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನೆಕ್ಸ್ಟು ಎಲಿಮೆಂಟ್ಸ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲ ರಚನೆಯ ಅಂಶಗಳು. ಅವು ಯಾವ್ಯಾವು ಅಂದರೆ
The doctrine of basic structure, though, is not exactly defined, but through its contents which have been provided by the judicature clarifies a scope defining the ಫ್ರೇಮ್ ಆರ್ ದ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಈ ಮೂಲಭೂತ ರಚನೆ ಸಿದ್ಧಾಂತವನ್ನು ನಿಖರವಾಗಿ ವ್ಯಾಖ್ಯಾನಿಸಲಾಗಿಲ್ಲ, ಆದರೆ ನ್ಯಾಯಾಂಗವು ಒದಗಿಸಿದ ಅದರ ವಿಷಯಗಳ ಮೂಲಕ ಸಂವಿಧಾನದ ಚೌಕಟ್ಟು ಅಥವಾ ರಚನೆಯನ್ನು ವ್ಯಾಖ್ಯಾನಿಸುವ ವ್ಯಾಪ್ತಿಯನ್ನು ಸ್ಪಷ್ಟಪಡಿಸುತ್ತದೆ. ಅಂದರೆ ಈ ಸಂವಿಧಾನ ಮೂಲಭೂತ ರಚನೆ ಸಿದ್ಧಾಂತವನ್ನು ನಿಖರವಾಗಿ ಸಂವಿಧಾನದಲ್ಲಿ ಎಲ್ಲೂ ವ್ಯಾಖ್ಯಾನಿಸಲಾಗಿಲ್ಲ, ಆದರೆ ನ್ಯಾಯಾಂಗವು ಒದಗಿಸಿದ ಅದರ ವಿಷಯಗಳ ಮೂಲಕ ಸಂವಿಧಾನದ ಚೌಕಟ್ಟು ಅಥವಾ ರಚನೆಯನ್ನು ವ್ಯಾಖ್ಯಾನಿಸುವ ವ್ಯಾಪ್ತಿಯನ್ನು ಸ್ಪಷ್ಟಪಡಿಸುತ್ತದೆ. ನ್ಯಾಯಾಂಗ ವ್ಯಾಪ್ತಿಯನ್ನು ಇದು ಸ್ಪಷ್ಟಪಡಿಸುತ್ತದೆ. ಫ್ರಮ್ ಟೈಮ್ ಟು ಟೈಮ್ ಬೇಸಿಕ್ ಸ್ಟ್ರಕ್ಚರ್ ಈಸ್ ಎನ್ಹಾನ್ಸ್ಡ್ ವಿತ್ ಸಮ್ ನ್ಯೂ ಕಂಟೆಂಟ್ಸ್, ಹೆನ್ಸ್ ದ ಸುಪ್ರೀಂ ಕೋರ್ಟ್ ಈಸ್ ಎಟ್ ಟು ಡಿಫೈನ್ ದಿ ಎಕ್ಸಾಕ್ಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಕಾಲಕಾಲಕ್ಕೆ ಮೂಲಭೂತ ರಚನೆಯ ಕೆಲವು ಹೊಸ ವಿಷಯಗಳೊಂದಿಗೆ ವರ್ಧಿಸಲಾಗಿದೆ. ಆದ್ದರಿಂದ ಸಂವಿಧಾನದ ನಿಖರವಾದ ಮೂಲಭೂತ ರಚನೆಯನ್ನು ಸುಪ್ರೀಂ ಕೋರ್ಟ್ ಇನ್ನೂ ವ್ಯಾಖ್ಯಾನಿಸಬೇಕಾಗಿದೆ ಅಥವಾ ಸ್ಪಷ್ಟಪಡಿಸಬೇಕಾಗಿದೆ. ಅಂದರೆ ಕಾಲಕಾಲಕ್ಕೆ ಈ ಮೂಲಭೂತ ರಚನೆಯ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ತಿದ್ದುಪಡಿ ಮೂಲಕ ಅದು ಸ್ಪಷ್ಟಪಡಿಸುತ್ತಾ ಹೋಗುತ್ತದೆ. ನೆಕ್ಸ್ಟ್, ಎಲಿಮೆಂಟ್ಸ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲ ರಚನೆಯ ಅಂಶಗಳು ಯಾವ್ಯಾವು ಅಂದರೆ, ಫಸ್ಟ್ ಒನ್ ಸುಪ್ರೀಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಶ್ರೇಷ್ಠತೆ. ಸೆಕೆಂಡ್ ಒನ್ ಸಾವರ್ನಿನ್ ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ನೇಚರ್ ಆಫ್ ದಿ ಇಂಡಿಯನ್ ಪೊಲಿಟಿ ಅಂದರೆ ಭಾರತೀಯ ರಾಜಕೀಯದ ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ಸ್ವರೂಪ. ಥರ್ಡ್ ಒನ್ ಸೆಕ್ಯುಲರ್ ಕ್ಯಾರೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಜಾತ್ಯತೀತ ಲಕ್ಷಣ. ಫೋರ್ತ್ ಒನ್ ಸಪ್ರೇಷನ್ ಆಫ್ ಪವರ್ಸ್ ಬಿಟ್ವೀನ್ ದಿ ಲೆಜಿಸ್ಲೇಟರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಅಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವಿನ ಅಧಿಕಾರಗಳ ವಿಭಜನೆ. ಫಿಫ್ತ್ ಒನ್ ಫೆಡರಲ್ ಕ್ಯಾರೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಒಕ್ಕೂಟದ ಸ್ವರೂಪ. ಸಿಕ್ಸ್ತ್ ಒನ್ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್ ಅಂದರೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ. ಸೆವೆಂತ್ ಒನ್ ವೆಲ್ಫೇರ್ ಸ್ಟೇಟ್ ಅಂದರೆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಂದರೆ ಕಲ್ಯಾಣ ರಾಜ್ಯ, ಸಾಮಾಜಿಕ ಆರ್ಥಿಕ ನ್ಯಾಯ. ಏಟ್ತ್ ಒನ್ ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆ. 9 ಫ್ರೀಡಮ್ ಆ್ಯಂಡ್ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಅಂದರೆ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಘನತೆ. 10 ಪಾರ್ಲಿಮೆಂಟರಿ ಸಿಸ್ಟಮ್ ಅಂದರೆ ಸಂಸದೀಯ ವ್ಯವಸ್ಥೆ. 11 ದ ರೂಲ್ ಆಫ್ ಲಾ ಅಂದರೆ ಕಾನೂನಿನ ಆಧಿಪತ್ಯ. ನೆಕ್ಸ್ಟ್ 12 ಹಾರ್ಮೋನಿ ಆ್ಯಂಡ್ ಬ್ಯಾಲೆನ್ಸ್ ಬಿಟ್ವೀನ್ ದಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶನ ತತ್ವಗಳ ನಡುವಿನ ಸಾಮರಸ್ಯ ಮತ್ತು ಸಮತೋಲನ. 13 ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಅಂದರೆ ಸಮಾನತೆಯ ತತ್ವ. 14 ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂದರೆ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ. 15 ಇಂಡಿಪೆಂಡೆನ್ಸಿ ಆಫ್ ಜುಡಿಷರಿ ಅಂದರೆ ನ್ಯಾಯಾಂಗದ ಸ್ವಾತಂತ್ರ್ಯ. 16 ಲಿಮಿಟೆಡ್ ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಸೀಮಿತ ಅಧಿಕಾರ. ಎಫೆಕ್ಟಿವ್ ಅಕ್ಸೆಸ್ ಟು ಜಸ್ಟಿಸ್ ಅಂದರೆ ನ್ಯಾಯದ ಪರಿಣಾಮಕಾರಿ ಪ್ರವೇಶ. 18th ಒನ್ ಪ್ರಿನ್ಸಿಪಲ್ಸ್ ಅಂಡರ್ಲೈಯಿಂಗ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳ ಆಧಾರವಾಗಿರುವ ತತ್ವಗಳು. 19 ಪವರ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32, 136, 141 ಆ್ಯಂಡ್ 142 ಅಂದರೆ ವಿಧಿಗಳಾದ 32, 136, 141 ಮತ್ತು 142 ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಗಳು. ನೆಕ್ಸ್ಟ್ 20 ಪವರ್ಸ್ ಆಫ್ ಹೈಕೋರ್ಟ್ಸ್ ಅಂಡರ್ ಆರ್ಟಿಕಲ್ 226 ಆ್ಯಂಡ್ ಆರ್ಟಿಕಲ್ 227 ಅಂದರೆ ವಿಧಿ 226 ಮತ್ತು 227 ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳ ಅಧಿಕಾರಗಳು. ಇವೆಲ್ಲ ಎಲಿಮೆಂಟ್ಸ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲ ರಚನೆ ಅಂಶಗಳಾಗಿವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಿಮ್ಮ ಸಹಕಾರ, ಬೆಂಬಲ ನಮಗೆ ಅಗತ್ಯವಾಗಿದೆ.